ಆತ್ಮೀಯರೇ, ಶಿಕ್ಷಣ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಸವರ. ಆತ್ಮೀಯರೇ, ಇತ್ತೀಚೆಗೆ ಬೆಳಗಾವಿ ಸಮೀಪದ ಅಥವಾ ಬೆಳಗಾವಿ ತಾಲೂಕಿನ ಸಂತಿ ಬಸವಾಡ ಗ್ರಾಮದ ಮಸೀದಿಯಲ್ಲಿದ್ದ ಇಸ್ಲಾಂ ಧರ್ಮಗ್ರಂಥ ಕುರಾನ್ ಮತ್ತು ಹದೀಸ್ಗಳನ್ನು ಸೋಮವಾರ ದಿನ ಕೆಲವು ಕಿಡಿಗೇಡಿಗಳು ಸುಟ್ಟು ಹಾಕಿದ್ದಾರೆ ಅಂತ ಒಂದಿಷ್ಟು ಸುದ್ದಿ ಬಂತು. ಅದಕ್ಕಾಗಿ ಸಹಜದ ಪ್ರತಿಕ್ರಿಯೆ ನಮ್ಮ ಮುಸ್ಲಿಂ ಬಾಂಧವರಿಂದಲ್ಲ ಆಗ್ಯದ. ಮತ್ತು ಇದನ್ನು ಮಾಡಿದವ್ರನ್ನ ಹೇಳ್ತಿರಲೇಬೇಕು ಅನ್ನುವಂಥ ಒತ್ತಡ ಆಗಿದ್ದಾರೆ. ರಾಣಿ ಚೆನ್ನಮ್ಮ ವೃದ್ಧಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲ ಪ್ರತಿಭಟನೆ ಸಹಜವಾದದ್ದು. ಯಾವುದೇ ಧರ್ಮ ಇರಲಿ, ಅದು ಧರ್ಮ ಗ್ರಂಥವನ್ನು ಅಪಮಾನ ಮಾಡೋದು ತಪ್ಪು. ಹಿಂದೂ ಧರ್ಮ ಗ್ರಂಥ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಗ್ರಂಥ ಇರ್ಬೋದು, ಇಸ್ಲಾಮದಿರ್ಬೋದು, ಯಾವುದೇ ಎಲ್ಲ ಧರ್ಮಗ್ರಂಥಗಳು, ಜೈನ್ ಧರ್ಮಗ್ರಂಥ ಇರ್ಬೋದು ಅಥವಾ ನಮ್ಮ ಸಿಖ್ ಧರ್ಮಗ್ರಂಥ ಇರ್ಬೋದು, ಇವೆಲ್ಲರೂ ನಾವು ಗೌರವಿಸಬೇಕಾಗಿದ್ದು. ಯಾಕೆ ಒಂದು ಸಮುದಾಯ, ಒಂದು ಸಮಾಜ ಅವ್ರನ್ನ ನಂಬಿರ್ತದೆ ಆ ಧರ್ಮ ಗ್ರಂಥಗಳನ್ನು, ಅವ್ರ ನಂಬಿ ಬದುಕನ್ನು ಸವಿಸ್ತಾ ಇರ್ತದೆ ಅವರ ನಂಬಿಕೆಗಳಿಗೆ. ಇದು ನಂಬಿಕೆ, ಮೂಢನಂಬಿಕೆ ಅಲ್ಲ. ಮೂಢನಂಬಿಕೆ ಬೇರೆ, ನಂಬಿಕೆ ಬೇರೆ. ಯಾಕಂತಂದ್ರೆ ನಂಬಿಕೆಯಲ್ಲಿ ಅಪಾಯ ಇಲ್ಲ, ಮೂಢನಂಬಿಕೆಯಲ್ಲಿ ಅಪಾಯ ಇರ್ತದೆ. ತಮ್ಮ ಧರ್ಮಗ್ರಂಥವನ್ನು ಗೌರವಿಸೋದು, ಓದುವುದು, ತಿಳಿದುಕೊಳ್ಳೋದು, ಅದ್ರ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಮಾಡೋದು. ಯಾವ ಧರ್ಮ ಗ್ರಂಥನೂ ಇನ್ನೊಂದು ಧರ್ಮದ ಬಗ್ಗೆ ಕೀಳಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಫಾಲೋವರ್ಸ್ ಅಂದ್ರೆ ನಾವು ತಪ್ಪು ಮಾಡ್ತಾಯಿರ್ತೀವಿ. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ನಮ್ಮಲ್ಲಿ ಯಾವ ತೆಕ್ಕಾಟು ಇಲ್ಲ. ಆದರೂ ಕೆಲವು ಜನ ಕಿಡಿಗೇಡಿಗಳಂತ ನಾವು ಅಂತ ಕರ್ಕೊಳ್ತೀವಿ ಅವರನ್ನು. ಅವರು ಬುದ್ಧಿವಂತಿಕೆಯನ್ನು ಮಾಡ್ತಾ ಇರ್ತಾರೆ ಇದನ್ನು. ಯಾಕಂದ್ರೆ ಅವರಿಗೆ ಬೆಂಕಿ ಹಚ್ಚೋದ್ರಲ್ಲಿ ಭಾಳ ಒಂದು ಖುಷಿ ಕೊಡ್ತಿರ್ತದೆ ಆ ಜನಕ್ಕೆ. ಯಾರೂ ಮಾಡಿಲ್ಲ ನಾವು. ಯಾಕೆಂದರೆ ಅವ್ರಿಗೆ ಸದಾ ಕಿರಿಕಿರಿ ಇರಬೇಕು, ಸಮಾಜದಲ್ಲಿ ಅಶಾಂತಿಯಿಂದ ಇರಬೇಕು. ಇಂಥ ಮನೋವೃತ್ತಿ ಭಾಳಷ್ಟು ಜನರಲ್ಲಿ ಅದ. ಇತ್ತೀಚೆಗೆ ಕಾಣ್ತಾ ಇದ್ದೀವಿ ಅದನ್ನು ಭಾಳಷ್ಟು. ಯಾರೋ ಮಾಡಲಿ, ಅದು ಖಂಡನೀಯ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಈ ಒಂದು ವಿಷಯದಲ್ಲೇ ಏನಪ್ಪ ಅಂತಂದ್ರೆ ಪ್ರತಿಭಟನೆ ಮಾಡೋದು ಸರಿ, ಆದರೆ ಒಂದಿಷ್ಟೇನೋ ಆ ಪ್ರತಿಭಟನೆ ಜೊತೆಗೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಆಗದಾಗ ನೋಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆಗಿರ್ತದೆ ಪ್ರತಿಭಟನೆ ಮಾಡೋರು. ಹೌದು, ಕಿಡಿಗೇಡಿನ ಹಿಡಿಬೇಕು, ಯಾರವರು, ಎಲ್ಲವರು, ಯಾಕೆ ಮಾಡಿದರು ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಸಹಜವರ ಮೇಲ್ಪದರಲ್ಲಿ ಕಾಣೋದೇನಪ್ಪ ಅಂದರೆ ವೈಷಮ್ಯ, ಧರ್ಮದ ಮೇಲೆ ಇದ್ದ ವೈಷಮ್ಯ ಅಥವಾ ಕೀಳರಿಮೆ ಇರ್ಬೋದು ಒಂದು. ಇನ್ನೊಂದಿಲ್ಲಪ್ಪ ಅಂದ್ರೆ ಇಂಥ ಜಗಳ ಹಚ್ಚೋದಕ್ಕಾಗಿ ಕೆಲವೊಂದು ಕಿಡಿಗೇಡಿಗಳು ಬುದ್ಧಿವಂತರು ಇಂಥ ಘಟನೆಗಳು ಮಾಡ್ತಾಯಿರ್ತಾರೆ. ಮಸೀದಿ ಬಳಿಯಲ್ಲೇ ಒಂದು ಹಂದಿಯನ್ನು ಒಗೆಯೋದು, ಮತ್ತೇನು ಮಾಡೋದು, ಅಪವಿತ್ರ ಮಾಡೋದು, ದೇವಾಲಯ ಸಮೀಪದಲ್ಲಿ ಮತ್ತೇನೋ ಮಾಡುವಂಥದ್ದು, ದೇವಾಲಯದ ಮತ್ತು ಇನ್ನು ಜೋರ್ದಾರಾಗ ಏನೋ ತಮ್ಮ ಅನಿಸಿದ್ರೆ ಮಾಡ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಇದರಿಂದ ಏನಾಗೋದಪ್ಪ ಅಂತಂದ್ರೆ ಯಾವ ಧರ್ಮಕ್ಕೆ ಗೆಲ್ಲೋದಿಲ್ಲ, ಯಾವ ಧರ್ಮ ಸೋಲೋದಿಲ್ಲ. ಈಗ ಅದನ್ನು ಕುರಾನ ಸುಟ್ಟು ಹಾಕಿದ್ರೆ ಏನು ಇಸ್ಲಾಂ ಧರ್ಮ ನಶಿಸಿ ಹೋಗೋದದನ. ಅದೇ ಕಾಲಕ್ಕೆ ಹಿಂದೂಗಳ ಭಗವದ್ಗೀತೆ ಆಗಿರ್ಬೋದು, ಕ್ರಿಶ್ಚಿಯನ್ನರ ಒಡಂಬಡಿಕೆ ಆಗಿರ್ಬೋದು, ಅಥವಾ ಅವರ ಏನಪ್ಪ ಅಂತಂದ್ರೆ ಒಂದು ಬೈಬಲ್ ಆಗಿರ್ಬೋದು, ಅವರೆಲ್ಲರೂ ಅದು ಕೇವಲ ಸುಡೋದ್ರಿಂದ ಹರಿದು ಹಾಕೋದ್ರಿಂದ ಏನೂ ಆಗುವುದಿಲ್ಲ. ಸುಮ್ಮನೆ ಅದೊಂದು ಆ ಸಂದರ್ಭದ ಒಂದು ಅತಿ ಹುಚ್ಚುತನದ ಪರಮಾವಧಿ ಇಷ್ಟ ಹೇಳಬೇಕಾಗ್ತದೆ. ಅದಕ್ಕೆ ಜೊತೆಗೆ ಇನ್ನೊಂದು ಮಾತು ಹೇಳುವಂಥದ್ದು ಏನಪ್ಪ ಅಂದ್ರೆ ಸಮಾಜವನ್ನು ಕೂಡಿರೋದಕ್ಕೆ ಬಯಸಲಾರದ ಜನ ಇಂಥ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ನಿಜವಾಗಿಯೂ ಯಾವ ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಯಾವುದೂ ಇರ್ಬೋದು, ಧರ್ಮವಾದಿ ಇರ್ಬೋದು, ಧರ್ಮವನ್ನು ಯಾರು ಗೌರವಿಸ್ತಾರೆ, ಪೂಜಿಸ್ತಾರೆ, ಅವ್ರು ಯಾರು ಇಂಥ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ನಮ್ಮ ಧರ್ಮಪ್ಪ, ಅದು ನಮ್ಮ ನೆರೆಹೊರೆಯವರು ನಂಬ್ಕೊಂಡಂಥ ಒಂದು ವಿಚಾರಗಳು ಅಂತೇಳಿ ಗೌರವಿಸ್ತಾ ಇರ್ತಾರೆ. ಇದನ್ನು ಮಾಡೋರು ಯಾರಪ್ಪ ಅಂತಂದ್ರೆ ಹೇಳ್ತೇನೆ ನಿಮಗೆ ಈಗಾಗಲೇ, ಈ ಒಂದು ಅನಗತ್ಯ ಮೂಲಭೂತವಾದಿಗಳು ಅನ್ಬೇಕಾದ್ರೆ ಅದಕ್ಕೆ, ಅಥವಾ ಧರ್ಮ ಲಂಡರು ಅನ್ರಿ, ಅಥವಾ ಮತ್ತೇನಂತೀರಿ ಗೊತ್ತಿಲ್ಲ. ಇದು ಇನ್ನೂ ಕನಿಷ್ಠವಾದಂಥ ಶಬ್ದ. ಇದೊಂದು ರೀತಿ ಅಪರಾಧಿ ಕ್ರಿಯೆ ಅಂದರೂ ಅಡ್ಡಿಲ್ಲ, ಅಪರಾಧನೂ ಇದು. ಇನ್ನೊಂದು ಧರ್ಮಕ್ಕೆ ನಾವು ಏನೋ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಮತ್ತೇನೋ ಮಾತಾಡೋದಾಗಿರ್ಬೋದು, ಅದರ ಅವಶ್ಯಕತೆ ಅದನ್ನು ಇವತ್ತು. ಯಾಕಂದರೆ ಇವತ್ತಿನ ದಿನದಲ್ಲೇ ನಮ್ಮ ಮನೆಗಳು ನಡೆಯೋದು ಕಷ್ಟ ಆಗ್ಯಾವ, ಹೊಟ್ಟೆ ತುಂಬಿಸೋದು ಕಷ್ಟದ. ಕೇವಲ ಒಂದು 10% ಜನ ಮಧ್ಯಮ ಮತ್ತು ಶ್ರೀಮಂತ ವರ್ಗದವರು, ನೌಕರಿ ಇದ್ದಂಥವ್ರು ಅಷ್ಟೇ ಇಲ್ಲೇ ಮಂದಿದ್ದಾರೆ ಈ ದೇಶದೊಳಗೆ. ವ್ಯಾಪಾರಿಗಳು ಇವರೆಲ್ಲ 10% ಅಷ್ಟೇ ಬರ್ತಾರೆ. ಉಳಿದೆಲ್ಲ ದುಡಿಯೋ ವರ್ಗ ರೀ. ದುಡಿಯೋ ವರ್ಗ ಆ ಉದ್ಯೋಗ ಕೊಡಕ್ಕೆ ಆಗಲಾರ್ದಕ್ಕೆ ಕೆಲವೊಂದಿಷ್ಟು ಜನ ಏನಪ್ಪ ಅಂತಂದ್ರೆ ಏನೇನೋ ಮಾಡ್ತಾಯಿರ್ತಾರೆ ನಾಟಕಗಳನ್ನ. ಇವತ್ತು ನೋಡಿ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಉದ್ಯೋಗ ಕೊಡ್ತೀವಿ ಮಾಡ್ತೀವಿ ಅಂತ ಬರ್ತಾರೆ. ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಇವತ್ತಿನವರೆಗೆ. ಇವತ್ತು ಕಾಂಗ್ರೆಸ್ಸಲ್ಲಿ, BJPಯಲ್ಲಿ ಯಾವುದೂ ಇರಲಿ, ಅವ್ರಿಗೆ ಅದ್ರ ಲಕ್ಷ್ಯ ಇಲ್ಲ. ಅದಕ್ಕಾಗಿ
ಅಲ್ಲಿ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಇಂಥ ಕೆಲಸಗಳು ಮಾಡ್ತಾ ಹೋಗ್ತಾ ಇರ್ತಾರೆ. ಒಂದೇನು ಕಿಳಿಕೆ ಎದುರು ಕೆಲಸ ಮಾಡಿ ಒಬ್ಬರಿಬ್ಬರು ಜಗಳ ಹಚ್ಚೊಂದು ಕೆಲಸ, ಸದಾ ಮನುಷ್ಯ ಏನಪ್ಪ ಅಂದ್ರೆ ಜಗಾಡ್ತಾ ಇರಬೇಕು. ನಮ್ಮ ಕಡೆ ಬರಬಾರ್ದು, ಸರ್ಕಾರಗಳ ದುರುದ್ದೇಶವು ಸದುದ್ದೇಶವು ಇದ್ದೇ ಇರ್ತದೆ. ಹೀಗಾಗಿ ಈ ಒಂದು ಕುರಾನ್ ಸುತ್ತಿದ್ದೂ ಸಹಿತ ಅದ ನೆಲೆಯಲ್ಲಿ ನೋಡಬೇಕಾಗಿದೆ. ಯಾಕಂದ್ರೆ ಕುರಾನ ನೀವು ನಂಬುವುದಿಲ್ಲ ಅಂದಾಗ ಅದು ಸುಟ್ಟು ಏನದ ನಂಬಿಕೆ ಇದ್ದಾರೋ ಅದು ಬಿಡಿಸಲ್ಲ ಅಂತಿದ್ದೀರೇನೋ ಇನ್ನೂ ಸ್ವಲ್ಪ ಹೆಚ್ಚು ಗಟ್ಟಿ ಆಗ್ತದೆ ಅದು. ಅದಕ್ಕಾಗಿ ಕುರಾನ್ ಇರಲಿ, ಭಗವದ್ಗೀತೆ ಇರಲಿ, ಪುರಾಣ ಇರಲಿ, ಯಾವುದೇ ಇರಲಿ, ಅವುಗಳನ್ನು ಮೊದಲು ನಾವು ಗೌರವಿಸಿ ಅವ್ರ ಜನ ನಂಬಿದಾರಪ್ಪ ಅವ್ರು ಮಾಡಲಿ, ಪೂಜನೆ ಮಾಡಲಿ ಅಂತೇಳಿ ನಾವು ನೆಮ್ಮದಿಯಿಂದ ಇರಬೇಕು. ಇದರಿಂದ ಅವರು ನೆಮ್ಮದಿಯಿಂದ ಇರ್ತಾರೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಈಗ ನಿಮ್ಗೆ ಹೇಳಿದ್ದೀನಿ, ಧರ್ಮವು ರಕ್ಷಿಸಿ ರಕ್ಷಿತ ಅಂತೇಳಿ. ಯಾರ ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವ್ರನ್ನ ಧರ್ಮ ರಕ್ಷಣೆ ಮಾಡ್ತೈತಿ ಅಂತೇಳಿ. ಅಂದ್ರೆ ನಾವು ಇನ್ನೊಬ್ಬರ ಧರ್ಮವನ್ನು ಗೌರವಿಸಿದ್ರೆ, ಅವ್ರು ನಮ್ಮ ಧರ್ಮವನ್ನು ಗೌರವಿಸಿದ್ರೆ ಇಲ್ಲಿ ಜಗಳ ಇಲ್ಲಲ್ರಿ. ಏನದು ಜಗಳ? ಯಾಕಪ್ಪ ಅಂದ್ರೆ ಜಗಳ ಮಾಡೋದಕ್ಕೆ ಏನು ಕಾರಣ ಬೇಕು, ಕಾರಣ ಇಂಥ ಹಂಗೆ ಕೂತ್ಬಿಡ್ತಾರೆ. ಇದರಿಂದಾಗಿ ಏನಾಗೋದಪ್ಪ ಅಂದ್ರೆ ಮತ್ತಷ್ಟು ವೈಮನಸ್ಸು ಆಗ್ತದೆ, ಸಾಲ ಮನಸ್ಸು ಬರ್ತಾವೆ. ಬೇಡಪ್ಪ ಇವರೆಲ್ಲರೂ ಇದೇ ರೀತಿ ಜನ ಇಲ್ಲಿ ನೆಮ್ಮದಿಯಿಂದ ಇರಗುವುದಿಲ್ಲ ಅನ್ನೋಂಥ ಭಾವನೆಗೆ ಬೆಳಿತಾವೆ. ಇದರಿಂದಾಗಿ ನೋಡಿ ಸ್ಟ್ರೈಕ್ ಆಯಿತು, ಮತ್ತೇನಾಯಿತು, ಅದರಿಂದಾಗಿ ಉದ್ಯೋಗಗಳು ಬಂದಾಗ್ತಾ ಹೋಗ್ತಾರೆ. ಇರೋ ಉದ್ಯೋಗ ಒಂದು 4 ಅವು ಬಂದಾಗ್ತಾ ಹೋಗ್ತಾವೆ. ಮತ್ತೇನೋ ಹಾದಿ ಬೀದಿಯಲ್ಲಿ ಕುಳಿತು ಪಾಪ ಒಂದಿಷ್ಟೇನೋ ದವಸ ಧಾನ್ಯಗಳನ್ನು, ಆಹಾರ ಪದಾರ್ಥ ಮಾರಿ ಬದುಕೋರು, ಒತ್ತು ಗಾಡಿ ಮೇಲೆ ಬದುಕುವಂಥದ್ದು ಭಾಳಷ್ಟು ಜನ ಇದ್ದಾರೆ. ಅವ್ರ ಬದುಕಿಗೆ ಇಫೆಕ್ಟ್ ಆಗ್ತದೆ. ಯಾಕಂದ್ರೆ ಆ ಪ್ರತಿಭಟನೆ ಅವ್ರ ಮೇಲೆ ಇಫೆಕ್ಟ್ ಆಗ್ತದೆ. ದೊಡ್ಡ ದೊಡ್ಡ ಅಂಗಡಿಯವರಿಗಿಲ್ಲ, ಅಲ್ಲೇ ಶೆಟ್ರ್ ಜೇಗಿ ಬಿಡ್ತಾರೆ ಅವರು, ಮತ್ತು ಮೊಬೈಲ್ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಬೀದಿ ಬದಿಯಲ್ಲಿ ಹಣ್ಣು ಮಾರೋದು ಅಥವಾ ಮತ್ತೆ ಕಾಯಿಪಲ್ಲೆ ಮಾರೋದು, ಇನ್ನೇನೋ ಮಾರೋದು, ಇವೆಲ್ಲ ಮಾರುವಂಥ ಜನರು ಮಾತ್ರ ನಿಶ್ಚಿತವಾಗಿಯೂ ಈ ಪ್ರತಿಭಟನೆಗಳಿಂದ, ಈ ಚಳವಳಿಗಳಿಂದ ಪೆಟ್ಟು ತಿಂತಾರೆ. ಮತ್ತು ಅವತ್ತು ಒಂದು ದಿವಸ ಕೆಲವೊಮ್ಮೆ ಉಪವಾಸಗಳು ಪ್ರಸಂಗವೂ ಬರ್ತದೆ. ಅದಕ್ಕೆ ಹೇಳುವಂಥದ್ದು ಇಂಥವೆಲ್ಲ ಮಾಡೋಕ್ಕಿಂತಲೂ ಚರ್ಚೆ ಮಾಡಿಕೊಂಡು ಒಂದೇ ನಮ್ಮಲ್ಲಿ ಅಜ್ಞಾನ ತಿಳ್ಕೊಳ್ಳೋದು, ಜ್ಞಾನ ಹೆಚ್ಚು ಮಾಡ್ಕೊಳ್ಳೋದು ವಿನಃ ಅದರಿಂದ ಏನಪ್ಪ ಇದನ್ನು ಮಾಡೋದು ಜ್ಞಾನ ಹೆಚ್ಚಾಗೋದಿಲ್ಲ. ಮತ್ತು ಸಣ್ಣ ಮತ್ತು ಕ್ರಿಮಿನಲ್ ಬುದ್ಧಿಗಳು ಬೆಳಗ್ತಾ ಹೋಗ್ತಾ ಇರ್ತಾವೆ. ಅದೇ ಕಾಲಕ್ಕೆ ಸಹಜದ ಇಂಥವ್ರು ಮಾಡಿದವ್ರು ಯಾರಪ್ಪ ಅಂದ್ರೆ ಸಹಜ ಅವ್ರು ಬಟ್ ಮಾಡಿ ಕಡೆ ಹಿಂದೂಗಳಿಗೆ ತೋರಿಸ್ತಾರೆ. ಹಿಂದೂಗಳು ಏನಾದ್ರೆ ಅವ್ರು ಹಿಂದೂಗಳು ಮುಸಲ್ಮಾನ್ಗಳಿಗೆ ತೋರಿಸ್ತಾರೆ, ಅದು ಕ್ರಿಶ್ಚಿಯನ್ಗಳಿಗೆ ತೋರಿಸ್ತಾರೆ. ಇದರಿಂದ ಮತ್ತಷ್ಟು ಏನಪ್ಪ ಅಂದರೆ ಸಂಘರ್ಷಣೆಗಳು ಹೆಚ್ಚಾಗಿ ನಮ್ಮ ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿ ಅಂತ ನಾವು ಅದು ಇಲ್ದಂಗೆ ಆಗ್ತದೆ ಅನ್ನೋದು ಅಷ್ಟೇ ಸತ್ಯದ. ಅದೇನೋ ಆಗಲಿ, ಕುರಾನ್ ಸುಟ್ಟಂತಹ ವ್ಯಕ್ತಿ ಯಾರೂ ಇದ್ದರೂ ಅವ್ರನ್ನ ಹುಡುಕಿ ತೆಗಿತೀನಿ ಅಂತೇಳಿ ನಮ್ಮ ಮಾರ್ಟಿನ್ ಮಾರ್ಬನ್ಯಾಂಗ್ ಅಂದರೆ ನಮ್ಮ ಎಡ ಅವರು ಈ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, 3 ದಿನ ನಡೀತೀವಿ ಅಂತೇಳಿ ನಮ್ಮ SP ಅವರು. ಅದೇ ಕಾರಣಕ್ಕೆ ಅಲ್ಲಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ, ಬೆಳಗ್ಗೆ ಆಗಿರ್ಬೋದು. ಯಾಕಂದರೆ ಜಿಲ್ಲೆಯ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅನ್ನುವಂಥ ಒಂದು ಮಾತು ಇಲ್ಲಿ ಸೇರಿಸ್ತಾ ಇದ್ದಾರೆ. ಯಾರಪ್ಪ ಅಂದರೆ ಮುಖಂಡ ಸಂತಿ ಬಸ್ವಾಡ್ ಮುಜಾವರ್ ಅವರು. ಅಂದ್ರೆ ಇಲ್ಲೇ ಇಷ್ಟರೊಳಗೆ ಅವರು ಭೇಟಿ ಆಗಬೇಕು, ಆಗಿರ್ತಾರೆ ಅನ್ನೋದು ಸರಿ ಕೆಲವೊಂದು ಮಾತು ಕೇಳಿ ಬರ್ತಾ ಇದ್ದಾವೆ. ಅದೇನೋ ಆಗಲಿ, ಈ ಘಟನೆ ಅಂತ ನಡೆದು ಹೋಗ್ಯದ. ಈ ಘಟನೆ ನಡೆದಾಗ ಸಹಜವಾಗಿ ಎಲ್ಲರೂ ಬಯಸೋದೇನಪ್ಪ ಅಂದ್ರೆ ನಮ್ಮ ಒಂದಿಷ್ಟೇನೋ ಬೆಂಬಲ ಇರಲಪ್ಪ, ನಮ್ಮ ಪರವಾಗಿರಲಿ ಅನ್ನುವಂಥದ್ದು. ಆ ದಿಶೆಯಲ್ಲೇ ಎಲ್ಲರೂ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ, ಯಾರು ಮಾನಸಿಕಿಗೆ ಅಥವಾ ಮನಸ್ಸಿನ ಒಂದು ಇದಕ್ಕೆ ಒತ್ತಡಗೊಳಗಾಗಿದ್ದಾರೆ, ಅವ್ರಿಗೆ ಹೇಳೋದಿಷ್ಟ ಕುರಾನ ಯಾರು ಸುಟ್ಟರೆ ಅದನ್ನು ನಶಿಸಿ ಹೋಗುವಂಥದ್ದೆಲ್ಲ. ಅದೇ ರೀತಿ ಪುರಾಣ ಭಗವದ್ಗೀತೆ ಯಾರು ಎಲ್ಲಿ ಮುಚ್ಚಿಟ್ರು ಹೋಗುವಂಥದ್ದೆಲ್ಲ. ನಮ್ಮ ನಂಬಿಕೆಗಳು ನಮ್ಮಲ್ಲಿದ್ದಾವೆ. ಯಾಕಂದರೆ ನಾವು ಇದ್ದೀವಿ ಅಂದಾಗ ಅವೆಲ್ಲ ನಮ್ಮ ಜೊತೆಗಿದ್ದಾವೆ ಅಂತ ತಿಳ್ಕೊಂಡು ಇಂಥ ಘಟನೆಗಳಿಗೆ ಆದಷ್ಟು ಪ್ರಚೋದನೆಯಾಗಿ ಮಾತಾಡೋಕ್ಕಿಂತಲೂ ಎಲ್ಲರೂ ವಿಶ್ವಾಸ ತೊಗೊಂಡು ಹೋಗೋದು ಭಾಳ ಮುಖ್ಯದ. ಇದೇ ಸಮಯದಲ್ಲೇ ನಮ್ಮ ಏನಪ್ಪ ಅಂದ್ರೆ ಎಡ ಅವರು ಪೊಲೀಸ್ ಅಧಿಕಾರಿಗಳು ಮಾಡಿದಂಥವ್ರನ್ನ ಹಿಡಿದ ಅವ್ರಿಗೆ ಶಿಕ್ಷೆ ಸಿಗೋಂಗೆ ಮಾಡಿದ್ದಾರೆ. ಆದರೆ ಈ ಘಟನೆ ಮಾಡಿದಂಥ ಕುರಾನ್ ಸುಟ್ಟಂಥ ವ್ಯಕ್ತಿನ ಹಿಡಿದ ತೋರಿಸಿದ್ರೆ ಅವ್ರು ಯಾರು ಏನು ಗೊತ್ತಾಯ್ತು ಅಂದ್ರೆ ಸಹಜವಾಗಿ ಮುಂದಿನ ಹೆಜ್ಜೆ ತೆಗೆದುಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತೇಳಿ. ಏನೋ ಆಗಲಿ, ಈ ಸಂದರ್ಭದಲ್ಲಿ ಕುರಾನ್ ಆಗಿರ್ಬೋದು, ಮತ್ತೊಂದು ನಮ್ಮ ಧರ್ಮಗ್ರಂಥಗಳಾಗಿರ್ಬೋದು, ಯಾರು ಅಪಮಾನ ಮಾಡ್ತಾರೆ ಅವರೆಲ್ಲರೂ ಖಂಡನೀಯ ಅಂತ ಹೇಳ್ತಾ ಈ ದಿಶೆಯಲ್ಲೇ ತೀವ್ರಗೊಳ್ಳಿ ತನಿಖೆ ಅದು ಮತ್ತೊಮ್ಮೆ ಅವರಲ್ಲಿ ಅಪೀಲ್ ಮಾಡ್ತಾ ನಾನು ಅನಿಸಿದ ಕೆಲವು ಮಾಧ್ಯಮದೊಂದಿಗೆ ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.